ಮಾತಾಡಂತ ನಾನು ನಾನು ನಮ್ಮಮ್ಮ ಸರ್ ಜೀವನ ನಮ್ದಿಷ್ಟ ನಾವೆಲ್ಲ ರೈಸ ಕೊಡ್ಸಕ್ಕೆ ಅವಳು ಬಂದು ಸರ್ ಮದುವೆ ಆಗಿ 5 ವರ್ಷ ಆಯಿತು. 5 ವರ್ಷ ಆಗಿ ಐದು ವರ್ಷದಿಂದ ಜೀವನ ಮಾಡ್ತಾಯಿದ್ವಿ. 3 ವರ್ಷ ಒಂದು ಮನೇಲಿ ಬಾಡಿಗೆ ಇದ್ವಿ ಸರ್. ಫ್ರೆಂಡು ಅಂತ ಬಾಡಿಗೆ ಮನೆ ಮಾಡಿದೆ. ಬಾಡಿಗೆ ಮನೆ ಮಾಡಿ ಜೀವನ ಮಾಡಿದ್ವಿ. ಫ್ರೆಂಡು ಅಂತ ನಂಬಿದವ್ರು ನನ್ನಿದ್ರಿಗೆ ಅಣ್ಣ ಅಂತ ಎಲ್ಲ ಮಾಡೋಳು, ರಾಖಿ ಎಲ್ಲ ಕಟ್ಟಿದ್ಲು. ಅಣ್ಣ ಅಂತ ಹೇಳ್ಬಿಟ್ಟು ನಾನು ನಂಬಿದೆ ಅವನ್ನ. ಅವ್ರ ಅಮ್ಮ ಎಲ್ಲ ಮಗಳು ಅನ್ನೋರು. ಹಂಗೆ ಮಗಳು ಅಂತಿದ್ರು ಅಂತ ಬಿಟ್ಟು ನಾನು ಡೌಟೇ ಪಟ್ಟಿಲ್ಲ. ಒಂದು ದಿವಸ ಮೊಬೈಲು ಚೆಕ್ ಮಾಡಿದಾಗ ಅವನ ಹೆಸರು ಲೇಡೀಸ್ ಹೆಸರು ಸೇವ್ ಮಾಡ್ಕೊಂಡಿದ್ಲು, ವಿಜಯ ಅಂತ. ಏನಕ್ಕೆ ಅಣ್ಣ ನಂಬರ್ ಈ ಥರ ಸೇವ್ ಮಾಡ್ಕೊಂಡು ಅಂತ ಕೇಳಿದ್ಗೆ, ಇಲ್ಲ ನೀನು ಬೈತಿ ಅಂದ್ಬಿಟ್ಟು ಅವ್ರ ಅಮ್ಮ ಮೋಟ್ರ್ ಹಾಕೋಕ್ಕೆ ಆಫ್ ಮಾಡೋಕ್ಕೆ ಹೇಳ್ತೈತೆ ಅಂದ್ಬಿಟ್ಟು ಈ ಥರ ಸೇವ್ ಮಾಡ್ಕೊಂಡಿದ್ದೆ ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ಆ ಮನೆಯೇ ಖಾಲಿ ಮಾಡಿಬಿಟ್ಟೆ. ಬೇಡ ಇದು ಸುಮ್ಮನೆ ಸಣ್ಣದಿದ್ದಾಗ ಇಲ್ಲಿರೋದೇ ಬೇಡ ಈ ಜಾಗದಾಗ ಅಂದ್ಬಿಟ್ಟು ಮನೆ ಖಾಲಿ ಮಾಡಿಬಿಟ್ಟು ಬನಶಂಕರಿ ಪೊಲೀಸ್ ಸ್ಟೇಷನ್ ಹತ್ರ ಮನೆ ಮಾಡಿದೆ. ಅಲ್ಲಿ ಬಂದಮೇಲೆ ಮತ್ತೆ ಬೇರೆ ಹೆಸರು ಸೇವ್ ಮಾಡ್ಕೊಂಡು ಮತ್ತೇನಕ್ಕೆ ಈ ಥರ ಸೇವ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಗಲಾಟೆ ಆಯಿತು. ಆಮೇಲೆ ಮತ್ತೆ ಅಣ್ಣ ಅಂತ ಸೇವ್ ಮಾಡ್ಕೊಂಡು ವಾಟ್ಸಪ್ ಕಾಲ್ ಮಾಡಿದ್ಲು. ನಾನು ಬ್ಲಾಕ್ ಹಾಕಿದಾಗ ಪದೇ ಅದೇ ಕೆಲಸ ಮಾಡೋಕತ್ತಿದ್ಲು. ಒಂದು ದಿವಸ ರೆಡ್ ಅಣ್ಣ ಮೊನ್ನೆ ಸಿಕ್ಲು, ಫೋನೇ ಮಾತಾಡೋಕ್ಕಾರ. ಏನಕ್ಕೆ ಮಾತಾಡ್ತಿದ್ದೆ? ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೀನಿ. ಅವ್ರ ಅಮ್ಮ ಫೋನ್ ಮಾಡಿದ್ರೆ ಮನೆ ಖಾಲಿ ಮಾಡಿದಾಗ ನಮ್ಮ ಹತ್ರ ಮಾತಾಡಿಲ್ಲಪ್ಪ ಹಂಗೆ ಹಿಂಗೆ. ಅವಮ್ಮ ಮನೆಗಿದ್ದಾಗ ಹೇಳಿತ್ತು, ನಿನ್ನ ಹೆಂಡ್ತಿ ಈ ಥರ ಫಸ್ಟ್ ಕರ್ಕೊನೋ ಹಂಗೆ ಹಿಂಗೆ ಅಂತ. ನನಗೆ ಡೌಟ್ ಬಂದು ಕೇಳಿದೆ ನಿಮ್ಮ. ಆಮೇಲೆ ನೋಡಿದ್ರೆ ಅವ್ನ ಮಗನ ಜೊತೆಗೆ ಅಫೇರ್ ಇಟ್ಕೊಂಡಿದ್ದಾಳೆ, ನನ್ನ ಫ್ರೆಂಡ್ ಜೊತೆಗೆ. ಹೋಗೋಕ್ಕಾರ ದುಡ್ಡು ಅವನಿಗೆ ಕಳಿಸ್ಬಿಟ್ಟು ಹೋಗಿದ್ದಾಳೆ. ದುಡ್ಡು ಅವನಿಗೆ ಕಳಿಸ್ಬಿಟ್ಟು ಹೋಗಿ ನಿನ್ನೆ ಬಂದ್ಬಿಟ್ಟು ಅವನ ಜೊತೆಗೆ ಬಂದಿದ್ದಾಳೆ. ಅವನ ಜೊತೆಗೆ ಹೋಗಿಲ್ಲ ಅಂತ ಸುಳ್ಳು ಹೇಳಿದ್ದಾಳೆ. ಅವನ ಜೊತೆಗೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವನು ಹಂಗೆ ಹಿಂಗೆ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಬರೋಲ್ಲ ನಿನ್ನ ಜೊತೆ ಜೀವನ ಮಾಡಲ್ಲ, ನನ್ನ ಪಾಡೆ ನಾನು PGಲಿ ಇರ್ತೀನಿ ಅಂತ. ನಾವು ಏನು ಮಾಡ್ಬೇಕು ಹೇಳಿ ಸರ್? ಅರೇಂಜ್ ಮ್ಯಾರೇಜ್ ಆಗಿದೆ ತಪ್ಪ. ನಾವು ಆ ಥರ ಮಾಡಿದ್ರೆ ನಿಯತ್ತಾಗಿರೋದು ಬದುಕೇ ಇಲ್ಲ ಸರ್. ನಮ್ಮಂಥ ಗಂಡ್ಮಕ್ಳಿಗೆ ಗಂಡ್ಮಕ್ಳಾಗಿ ಹುಟ್ಟಿರೋದೇ ತಪ್ಪ. ನಾವು ಹೆಣ್ಣು ನೋಡಿ ಮದುವೆ ಆಗಿದೆ ತಪ್ಪ ಸರ್. ನಾವು ಏನು ಮಾಡ್ಬೇಕು ಹೇಳಿ? ನಾವು ಯಾರ ಹತ್ರ ಹೋಗ್ಬೇಕು ನ್ಯಾಯ ಕೇಳಿ? ಅವನು 4 ವರ್ಷದಿಂದ ಪರಿಚಯ ಸರ್. ಈಗ ಫ್ರೆಂಡ್ ಅಂತ ನಂಬ್ತೀವಿ ಸರ್. ಈಗ ಅವನು ಫ್ರೆಂಡ್ ಬಂದಿದ್ದಾನೆ ಸರ್ ಜೊತೆಗೆ. ಅವನೇ ಪರಿಚಯ ಇಲ್ಲ ಸರ್. ನಾನೇ ಕರ್ಕೊಂಬಂದಿದ್ದೆ ಅವ್ರ ಮನೆ ಬಾಡಿಗೆಗೆ. ನಾನು ಕರ್ಕೊಂಬಂದು ಇಟ್ಕೊಂಡಿದ್ದು. ಅವ್ನು ಯಾವತ್ತೂ ಮಾತಾಡಿದ್ದಿಲ್ಲ. ತಂಗಿ ಅಂತಲೇ ಮಾತಾಡೋನು. ರಾಖಿ ಎಲ್ಲ ಕಟ್ಟಿದ್ದಾನೆ. ಆ ಥರ ಇದ್ಮೇಲೆ ನನಗೆ ಅನುಮಾನ ಬಂದಿದ್ದಿಲ್ಲ. ಏನೋ ಬಿಡು ತಂಗಿ ಥರ ನೋಡ್ತಾನಲ್ಲ ಅಂತ ಹೇಳಿದೆ. ಯಾಕೆಂದರೆ ಅವ್ನ ಮನೆ ಅಕ್ಕ ತಂಗಿ ಇರ್ತಾರಲ್ಲ ಸರ್ ಇದ್ರಲ್ಲಿ. ಅದಕ್ಕೋಸ್ಕರ ಆ ದೃಷ್ಟಿ ನೋಡಿದೆ ನಾನು. 5 ವರ್ಷ ಆಯ್ತು ಸರ್. 5 ವರ್ಷ ಆಯಿತು. 5 ವರ್ಷ ಮಕ್ಕಳು ಅಂತ ಹೇಳ್ದಾಗೆಲ್ಲ ಅವಳು ನಾಟಕ ಮಾಡೋಳು. 2 ತಿಂಗಳಾಗಿದ್ದ ತಕ್ಷಣ ನಾನು ಪ್ರೆಗ್ನೆನ್ಸಿ ಇದಾಗ್ಬಿಟ್ಟೈತೆ, ನನ್ನ ಗರ್ಭಕ್ಕಿಲ್ಲ ಇದೈತೆ ಅಂತ ನೋಡಿ ಕರ್ಕೊಂಡು ಚೆಕ್ ಮಾಡಿಸ್ತಾ ಇದ್ದೆ. ಬರೀ ನಾಟಕ ಮಾಡೋಳು. ಈ ನಾಟಕ ಮಾಡಿ ಮೊನ್ನೆ ಸಿಕ್ಕೆ ಬಿದ್ದುಬಿಡ್ಲು ಸರ್. ಮನೆ ಸಿಕ್ಕೆ ಬಿದ್ದಾಗ ನಾನು ಕಾಲೇಜ್ ತಗ್ಸಿ ಅವ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣವೇ ನಾಟಕ ಮಾಡ್ಕೊಂತ ಮಕ್ಕನಿಲ್ಲ ಮನೆಗೆ ತಲೆ ಸುತ್ತಂತ. ಅವಂತ ಕೆಲ್ಸಕ್ಕೆ ಹೋಗೋಳು. ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಬಿಡಿಸಿದ್ದೆ. ಇಲ್ಲ ಅವ್ರಿಗೇನೋ ನಾಟಕ ಮಾಡಿ ಫೋನ್ ಮಾಡಿದ್ರು ಬಟ್ಟೆ ಅಂಗಡಿಗೆ. ಇವತ್ತು ಒಂದು ದಿವಸ ಕಳಿಸಿ ಬರೀ ಲೇಡೀಸ್ ಏನೋ ಶೂಟಿಂಗ್ ಇದೆ ಅಂತ ಹೇಳಿದ್ರು. ಹೋಗಬೇಕಾದ್ರೆ ಏನು ಮಾಡಿದ, ನನ್ನ ಮೊಬೈಲಿಂದ 2,000 ಕಳ್ಸ್ಕೊಂಬಿಟ್ಟಿದ್ದಾಳೆ. ನನ್ನ ಕೆಲಸ ಮಾಡ್ಬಿಟ್ಟು ಬಂದಿದ್ದೆ. ನೈಟ್ ಬಾಡಿಗಾರ್ಡ್ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಮಲಗಿದ್ದೆ. ಮಲಗ್ದಾಗ ನೋಡಿದಾಗ ಆಮೇಲೆ ಎದ್ದು ನೋಡ್ತೀನಿ ಕೆಲಸಕ್ಕೆ ಬಿಟ್ಟು ಬಂದು ಮಲಗಿದ್ದೆ. ಆಮೇಲೆ ಚೆಕ್ ಮಾಡಿ 2,000 ಕಳಿಸಿದ್ಲು. ಆಮೇಲೆ ಅವ್ರ ತಮ್ಮ ಫೋನ್ ಮಾಡಿಬಿಟ್ಟು 1,000 ಕಳಿಸಿದ್ದಾಳೆ ಅವ್ರು ಕೆಲಸ ಮಾಡೋನಿಗೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅವನಿಗೆ 3,000 ಕಳಿಸ್ಬಿಟ್ಟು ಹೋಗ್ಬಿಟ್ಟು ನಿನ್ನೆ ಬಂದಿದ್ದಾಳೆ. ಯಾರು ಇಲ್ಲ ಬಟ್ಟೆ ಅಂಗಡಿ ಇದು ಬರ್ತಾರಲ್ಲ ಸರ್, ಶೂಟ್ ಮಾಡೋಕ್ಕೆ ಬರ್ತಾರಲ್ಲ, ಅದು ಇರುತ್ತೆ. ಕಳ್ಸಪ್ಪ ಸ್ವಲ್ಪ ಬಟ್ಟೆ ಅದು ಇದು ಮಾಡ್ಬೇಕು ಲೇಡೀಸ್ಗಂತ ಅವ್ರು ಕರೆದಿದ್ರು. ಹೋಗಿದ್ಲು. ಇವತ್ತೊಂದು ದಿವಸ ಕಳ್ಸೋ, ಆಮೇಲೆ ಕಳ್ಸೋದು ಬೇಡ, ನಾವು ಸೋಮವಾರ ಊರಿಗೆ ಹೋಗೋಣ, ಇದೇನು ತೀರ್ಮಾನ ಮಾಡ್ಬಿಟ್ಟು ನೀನು ನಾನು ಬೇಕಾದರೆ ಇರೋ, ಅವ್ನು ಇಷ್ಟಪಟ್ಟಿದ್ಯಾ ಹೋಗ್ಬಿಟ್ಟು ಹೇಳ್ಬಿಟ್ಟು ಹೋಗು. 4 ಜನ ಜೊತೆ ಮದುವೆಗೆ 4 ಜನಕ್ಕೆ ಹೇಳ್ಬಿಟ್ಟು ಹೋಗು. ಈಗ ನಾನು ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ಟು ನಾನು ಈ ಗಂಡನ ಜೊತೆ ಹೋಗಿದ್ದಾಳೆ ಅಂತ ಹೇಳಿದರೆ, ಈಗ ಗಂಡನ ಜೊತೆ ಬಂದ್ಬಿಟ್ಟು ಫ್ರೆಂಡಿಗೆ ಗಂಡನೇ ಅಡ್ಜಸ್ಟ್ ಮಾಡಿದಂತ ಊರು ತುಂಬ ಹಬ್ಬಿಸ್ತಾರೆ ಅವ್ರ ಅಪ್ಪ ಅಮ್ಮ ಕರೆದ್ರೆ. ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ನಿಗೆ ಕೊಟ್ಟಿದ್ದೀವಿ ಅವನು ಇಷ್ಟ ಅಂತಾರೆ. ನನಗೆ ಗೊತ್ತಿಲ್ಲದಂಗೆ ಅವ್ರ ಅಮ್ಮ ನಾವು ಊರಿಗೆ ಕರ್ಕೊಂಡು ಹೋದ್ರೆ ಸರ್, ಗೊತ್ತಿಲ್ಲದಂಗೆ ಬೆಂಗಳೂರಿಗೆ ಕರ್ಕೊಂಬಂತ ಅವ್ರ ಅಮ್ಮ. ಇದೆಲ್ಲ ನೋಡಿದ್ರೆ ಅವ್ರ ಅಮ್ಮಂದೇ ಸಪೋರ್ಟ್ ಐತೆ ನನಗೆ ಅನಿಸ್ತೈತೆ. ಈ ಮಗಳು ತಪ್ಪು ಮಾಡಿದರೆ ಯಾವುದೇ ಅಪ್ಪ ಅಮ್ಮನ ಓಡಿ ಬರ್ತಾರೆ. ಬಿದ್ರೆ ನಮ್ಮ ಮನೆ ಆಕಳ ಇದ್ದಾವೆ, ಹಾಲು ಕರಿ ಸುಳ್ಳು ಹೇಳ್ತಾರೆ ಸರ್ ಯಾರಾದರೂ. ನನಗೆ ನ್ಯಾಯ ಬೇಕು ಸರ್. ಅವಳು ಊರಿಗೆ ಬರಬೇಕು, ಅವಳು ಡೈವರ್ಸ್ ಕೊಡಲಿ. ಗಂಡ ಬೇಡ ಅಂದರೆ ಬೇಡ, 4 ಜನಕ್ಕೆ ಹೇಳ್ಬಿಟ್ಟು ಬರಬೇಕು. ನನ್ನ ಮೇಲೆ ಕೆಟ್ಟ ಹೆಸರು ಯಾಕೆ ಬರಬೇಕು? ಅವಳು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ನಾನು ಏನಾದ್ರು ತಪ್ಪಿದ್ರೆ, ನನ್ನ ಗಂಡ ತಪ್ಪು ಮಾಡಿ ನಾನು ಜೈಲಿಗೆ ಹಾಕ್ಸ್ಲಿ, ನಾನು ಒಕ್ಕಿದ್ದೆ. ನಾನೇನು ತಪ್ಪು ಮಾಡಿಲ್ದಂಗೆ ಅವಳು ಎಲ್ಲೋ ಹೋಗ್ಬಿಟ್ಟು ಯಾವನ ಜೊತೆ ರಾತ್ರಿ ಬಂದ್ಬಿಟ್ಟು ಮದುವೆ ಆದ ಇದ್ರೆ ಇನ್ನೊಬ್ಬನ ಜೊತೆ ಹೋದ್ರೆ ನಾವು ಹೆಂಗೆ ತಡ್ಕೊಂಡಿರ್ಬೇಕು? ಆಕೆ ಬರಲಿಲ್ಲ ಅಂದರೆ ನಾನು ನಮ್ಮಮ್ಮ ಎಲ್ಲರೂ ಕೂಡ ಸತ್ಬಿಟ್ಟು ಆಕೆ ಚೆನ್ನಾಗಿರಲಿ ಅವನ ಜೊತೆಗಾರ. ಇದು ಕಣ್ಣಾಗಿ ನೋಡೋಕ್ಕಿಂತ ಸಾಯೋದೇ ಬೆಸ್ಟ್ ಅಲ್ಲ ಸರ್. ಎಲ್ಲರಿಗೂ ಅನ್ಯಾಯ ಆಗ್ಬಾರ್ದು ಸರ್. ನ್ಯಾಯ ಇರ್ಬೇಕು. ಗಂಡು ಮಕ್ಳಿಗೆ ನ್ಯಾಯನೇ ಇಲ್ದಂಗೆ ಆಗ್ಬಿಟ್ಟೈತೆ. ನಿನ್ನೆ ಗಂಡನ ಹತ್ರ ಮಾತಾಡೋಕೆ ಬಿಡ್ತಾ ಇಲ್ಲ. ಮಕ್ಕ ತಿರ್ಸ್ಕೊಂಡು 5 ವರ್ಷದ ಜೀವನ ನನ್ನ ಜೊತೆ ಮಕ್ಕ ನಿಲ್ತಾನೆ. ಅವಾಗ ಗೊತ್ತಿಲ್ಲ ಗಂಡ ಅಂತ. ಮಕ್ಕಳನ್ನ ಗೊತ್ತಿದ್ದಿಲ್ಲ ಗಂಡ ಅಂತ. ಈಗ ಯಾವನ ಬಂದಿದ್ದ ತಕ್ಷಣ ಮಕ್ಕ ತಿರ್ಸದ? ಈಗ ಎಲ್ಲಿ ಹೋಗಿ ಫೋಟೋಗಳು ನೋಡಿ ಇದೆಲ್ಲ ಮಾಡೋಕ್ಕಾರೆ ಗಂಡ ಬೇಕಿತ್ತಿಕ್ಕಿಗೆ 3 ದಿವಸ ಅವ್ನ ಜೊತೆಗೆ ಹೋಗಿದ ತಕ್ಷಣ ಗಂಡ ಬೇಡ ಅವಳಿಗೆ. ಏನಾರು ಹೇಳಿದ್ರೆ ಗಂಡ ಏನು ಕ್ಯಾಮ್ರಾ ಹಾಕ್ಬೇಕಷ್ಟೇ. ಕೆಲ್ಸಕ್ಕೆ ಹೋಗೋಕ್ಕಾರೆ ಕ್ಯಾಮ್ರಾ ಹಾಕ್ಬಿಟ್ಟು ಅಲ್ಲಿ ಮೊಬೈಲಲ್ಲಿ ನೋಡ್ತಾ ಇರ್ಬೇಕು. ನನ್ನ ಹೆಂಡತಿ ಎಲ್ಲಿ ಹೋಗಲ್ಲ ಎಲ್ಲಿ ಬರ್ತಾಳೆ ಅಂತ ನೋಡ್ಬೇಕಷ್ಟೇ ನಾವು. ಇನ್ನೇನು ಮಾಡೋಕ್ಕಾಗುತ್ತೆ? ನಿತೀಶ್ ಅಂತ ಸರ್, ಹೊಟ್ಟೆ ಉರಿತ ಸರ್. 3 ದಿವಸದಿಂದ ಊಟ ಮಾಡಿಲ್ಲ. ಅವಳು ಹೋಗೋದು ಹೋಗ್ಲಿ, ಈ ಜೊತೆಗಿರೋರ ಜೊತೆ ಹೋಗಿರ್ತಾಳೆ.
ಏನಂತಾರೆ ಅವ್ನ ಹೆಂಡತಿ ಅವ್ನ ಜೊತೆ ಹೋಗಿ ನಾವು ಕಣ್ಣ ನೋಡ್ಕೊಂಡು ಓಡಾಡ್ಬೇಕಾ, ನಾನು ಕೆಲಸಕ್ಕೆ ಹೆಂಗೆ ಹೋಗ್ಬೇಕು ಹೇಳಿ.